ಈ ಖಾತಾ ಮಾಡಿಸುವಂತ ವಿಚಾರ ಈಗ ಗೊಂದಲದ ಗೂಡಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಏನು ಸಮಸ್ಯೆ ಆಗ್ತಾ ಇದೆ ಈ ಖಾತಾ ವಿಚಾರದಲ್ಲಿ ಅನ್ನುವಂಥದ್ದನ್ನ ನೋಡೋಣ. ಅಪ್ಲೈ ಮಾಡಿ ತಿಂಗಳಾದರೂ ಕೂಡ ಈ ಖಾತಾ ಸಿಗ್ತಾ ಇಲ್ಲ. ತಿಂಗಳಾದರೂ ಪಶ್ಚಿಮ ವಲಯದ ಆಸ್ತಿದಾರರಿಗೆ ಈ ಖಾತಾ ಸಿಕ್ಕಿಲ್ಲ. ಕಚೇರಿಗಳಿಗೆ ಅಲೆದಲೆದು ಮುಖ್ಯ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ. ಕೂಡಲೇ ಸಮಸ್ಯೆಯನ್ನ ಬಗೆಹರಿಸುವಂತೆ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಖಾತಾ ಪಡೆಯಲು ಬಿಬಿಎಂಪಿ ಸಹಾಯವಾಣಿ ಕೂಡ ಬಿಡುಗಡೆಯನ್ನ ಮಾಡಿದೆ. ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಸಹಾಯವಾಣಿ ಈಗ ಬಿಡುಗಡೆ ಆಗಿರೋದು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಖಾತಾ ಪಡೆಯೋಕೆ ಬಿಬಿಎಂಪಿ ಸಹಾಯವಾಣಿ ಕೂಡ ಬಿಡುಗಡೆಯನ್ನ ಮಾಡಿದೆ. ಡಿಕೆ ಶಿವಕುಮಾರ್ ಅವರ ಸೂಚನೆಯ ಮೇರೆಗೆ ಸಹಾಯವಾಣಿ ಬಿಡುಗಡೆ ಆಗಿರೋದು. ವಾರ್ಡ್ ನಂಬರ್ 135 ನಮ್ಮ ಅಕ್ಕವ್ರದ್ದು ಒಂದು ಖಾತಾ ಅಪ್ಲೈ ಮಾಡಿದ್ದು ಈ ಸುತ್ತದು. ಕರೆಕ್ಟಾಗಿ 6ನೇ ತಾರೀಕು 11ನೇ ತಿಂಗಳು ಅಪ್ಲೈ ಮಾಡಿದ್ದು. ಇವಾಗ ಕರೆಕ್ಟಾಗಿ 6ನೇ ತಾರೀಕು 12ನೇ ತಿಂಗಳಾಗಿದೆ. ಇನ್ನೂ ಮೂವ್ ಮಾಡಿಲ್ಲ. ಪ್ಲಸ್ ಇನ್ನೂ ಸಬು ಬೆಳ್ತಾರೆ, ಈಗ ಬನ್ನಿ ಆಗ ಬನ್ನಿ ಅಂತ. ಬಟ್ ಇಲ್ಲಿ ಕೆಲಸಗಳಂತೂ ಒಂದು ಆಗ್ತಾಯಿಲ್ಲ. ಈ ಕರೆಕ್ಟಾಗಿ 1 ತಿಂಗಳಾಗಿದೆ ಸರ್. ಹೇಳಿದ್ದಾರೆ, ನಮ್ಗೆ ಹೇಳಿದ್ದು ವಿತಿನ್ 3 to ಸಿಗುತ್ತೆ ಅಂತ ಹೇಳಿದ್ರು. 3 to 4 days ಸಿಗುತ್ತೆ ಅಂದರು. ಬಟ್ 1 month ಆಗಿದೆ ಸರ್, ಇನ್ನೂ ಅವ್ರ ಕಡೆಯಿಂದ ರಿಪ್ಲೈ ಇಲ್ಲ ಸರ್. ಅಮೌಂಟು ಅವರು ಒಂದೊಂದು ಸಲ ಒಂದು ಹೇಳ್ತಾರೆ, ಆಮೇಲೆ ನೋಡೋಣ, ಆಮೇಲೆ ಸಿಕ್ಕಿ, ಇಮೇಲ್ ಸಿಕ್ಕಿ ಅಂತ ರೀಸನ್ ಕೊಡ್ತಾ ಇದ್ದಾರೆ. ಬಟ್ ಇದುವರೆಗೂ ಏನು ಅಂತ ವಿಚಾರ ಗೊತ್ತಾಗ್ತಿಲ್ಲ. ಅದಕ್ಕೆ ನಾವು ಕಮಿಷನರ್ ಮೀಟ್ ಮಾಡ್ಕೊಂಡು ಒಂದು ಲೆಟರ್ ಕೊಡೋ ಅಂತ ಬಂದಿದ್ದೀನಿ. ಅವ್ರು ಹೇಳ್ತಿದ್ದಾರೆ ಬನ್ನಿ ಅಪ್ಲೈ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಕರೆಕ್ಟಾಗಿ 1 month ಆಗಿದೆ ಸರ್, ಇನ್ನೂ ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿಲ್ಲ. ಅದಕ್ಕೆ ನಾವು ಕಮಿಷನರ್ ಲೆಟರ್ ಕೊಟ್ಟು ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈ ಖಾತಾ ಅನ್ನೋದು ಏನಾಗಿದೆ, ಎಲೆಕ್ಟ್ರಾನಿಕ್ ಖಾತಾ ಅಷ್ಟೇ. ಈಗ ಇರೋ ಖಾತಾನೇ ಸೇಮ್ ಅದನ್ನೇ ಎಲೆಕ್ಟ್ರಾನಿಕ್ ಖಾತಾ ಅಂತ ಕೊಡ್ತಿದ್ದಾರೆ. ಅದಾಯಿತು ಅಂದರೆ ಈಗ ಏನು ಮಾಡಿದ್ದಾರೆ ಇವರು, ಫಸ್ಟು ಇರೋ ಡ್ರಾಫ್ಟನ್ನ ಏನಿರ್ತದೆ ಅಷ್ಟನ್ನೇ ಖಾತೆ ಇಶ್ಯೂ ಮಾಡ್ತಾಯಿದ್ದಾರೆ. ಒಂದು ಬೈಫರ್ಕೇಷನ್ ಆಗಲಿ ಅಥವಾ ಮತ್ತು ಅಡಿಷನ್ ಅಮಾಲ್ಗಮೇಷನ್ ಆಗಲಿ ಇನ್ನೊಂದಾಗಲಿ ಅನ್ನೋದು ರಿಜಿಸ್ಟ್ರೇಷನ್ ಆಫ್ ಖಾತಾ ಆಗಲಿ ಯಾವುದೂ ಆಗ್ತಾಯಿಲ್ಲ. ಈಗ ಈ ರೀತಿ ಆಗದೇ ಇರೋದಕ್ಕೆ ಬರದೇ ಇರೋದಕ್ಕೆ ಒಂದು ತಿಂಗಳಾದರೂ ಬರೋದಕ್ಕೆ ಏನು ಕಾರಣ ಇರೋದು ಸರ್? ಸುಮಾರು ಸಮಸ್ಯೆಗಳಿವೆ ಸರ್. ಅಂದರೆ ಇವ್ರಿಗೆ ಕೆಲವೊಬ್ರದ್ದು ನೇಮ್ ಲಿಸ್ಟಲ್ಲಿ ನೇಮ್ ಇರೋದಿಲ್ಲ. ಅವ್ರದ್ದು PID ನಂಬರು ನೇಮ್ ಹಾಕಿ ಸರ್ಚ್ ಮಾಡಿದ್ರು ಅವ್ರದ್ದು ಇನ್ನೂ ಅಪ್ಡೇಟ್ ಆಗಿರೋದಿಲ್ಲ. ಸೊ ಹಾಗಾಗಿ ಅವ್ರದ್ದು ನೇಮ್ ಸಿಗದೆ ಇರೋ ಕಾರಣ ಅವ್ರು AR ಆಫೀಸ್ಗೆ ಹೋದರೆ ಅಲ್ಲಿ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಲಿಸ್ಟಲ್ಲಿ ಅವ್ರ ನೇಮ್ ಬರ್ತಾಯಿದೆ. ಸರ್ವರು ಕರೆಕ್ಟಾಗಿ ವರ್ಕ್ ಆಗ್ತಿತ್ತು. ಮೊನ್ನೆ ಮಾತ್ರ ಒಂದು 2 hours ಹೋಗಿತ್ತು 3:30ಇಂದ. ನಿನ್ನೆ ಮಾರ್ನಿಂಗ್ ಸ್ವಲ್ಪ ಇಶ್ಯೂ ಆಯಿತು. ಅದು ಬಿಟ್ಟರೆ ವರ್ಕ್ ಆಗ್ತಾಯಿದೆ. ಸ್ಟಾರ್ಟಿಂಗಲ್ಲಿ ಇತ್ತು, ಮತ್ತೆ ಮಿಡಲಲ್ಲಿ ಏನೂ ಆಗಿಲ್ಲ. ನಿನ್ನೆ ಮೊನ್ನೆ ಮಾತ್ರ ಸ್ವಲ್ಪ ಇಶ್ಯೂ ಆಯಿತು ಅಷ್ಟೆ. ಇಶ್ಯೂ ಹೇಗಾಗ್ತದೆ ಅಂದರೆ ಫುಲ್ ವರ್ಕೇ ಆಗ್ತಾ ಇರಲಿಲ್ಲ, ಎರರ್ ಇತ್ತು. ಆಮೇಲೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಂಪ್ಲೇಂಟ್ ಆದಮೇಲೆ ಅದು ಸರಿ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ನ ಸಂಪರ್ಕಕ್ಕೆ ಸಿಗ್ತದೆ. ಲೋಕೇಶ್, ಕೆಲವರದ್ದು ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಥವಾ ಆಲ್ಮೋಸ್ಟ್ ಆಲ್ ಎಲ್ಲರದ್ದು ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿನ ಈ ಖಾತಾ ವಿಚಾರದಲ್ಲಿ? ಅರುಣ್, ಕೆಲವರದ್ದು ಸಮಸ್ಯೆ ಆಗ್ತಾ ಇದೆ. ಆ ಸಮಸ್ಯೆಗೆ ಪ್ರಮುಖ ಕಾರಣಗಳೇನು ಅಂತೇಳಿ ಪತ್ತೆ ಹಚ್ಚಿದಾಗ ಅವರು ದಾಖಲಾತಿಗಳನ್ನು ಸರಿಯಾಗಿ ಕೊಟ್ಟಿರಲ್ಲ ಅನ್ನುವಂಥದ್ದು ಮತ್ತೊಂದು. ಎಲ್ಲ ದಾಖಲಾತಿ ಸರಿ ಇದ್ರೂ ಕೂಡ ಸರ್ವರ್ ಸಮಸ್ಯೆ, ತಾಂತ್ರಿಕ ಸಮಸ್ಯೆಯಿಂದಾಗಿ ಈ ಖಾತಾ ರೋಲ್ ಔಟ್ ಆಗ್ತಾ ಇಲ್ಲ ಅನ್ನುವಂಥ ಸಮಸ್ಯೆಗಳು, ದೂರುಗಳು ಸಾಕಷ್ಟು ಎಲ್ಲ ವಲಯಗಳಿಂದನೂ ಕೂಡ ಬಂತು. ತಿಂಗಳುಗಟ್ಟಲೆ ಅಪ್ಲೈ ಮಾಡಿದ್ರು ಕೂಡ ತಿಂಗಳಾದರೂ ಕೂಡ ಅದು ಈ ಖಾತಾ ಬರ್ದೇ ಇರೋ ಸಮಸ್ಯೆಯನ್ನು ಈಗಾಗಲೇ ದೂರುಗಳು ಬಂದಿದ್ವು. BBMP ಎಚ್ಚೆತ್ಕೊಂಡು ಈಗ ಏನು ಸಮಸ್ಯೆ ಇದೆ, ಅಪ್ಲೈ ಮಾಡೋದು ಹೇಗೆ, ಜೊತೆಗೆ ತಿಂಗಳಾದರೂ ಯಾಕೆ ಬಂದಿಲ್ಲ, ಇರುವಂಥ ಗೊಂದಲಗಳನ್ನು ಪರಿಹಾರ ಮಾಡಲಿಕ್ಕೆ ಸಹಾಯವಾಣಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಸಹಾಯವಾಣಿಯನ್ನು ಬಿಡುಗಡೆ ಜೊತೆಗೆ ಒಂದಷ್ಟು ವೆಬ್ಸೈಟ್ ಲಿಂಕ್ಗಳನ್ನು ಹಾಕಿದರೆ ವೆಬ್ಸೈಟ್ ಲಿಂಕ್ಗೆ ಹೋಗಿ ಇದೆಯಾ ಇಲ್ವಾ ಅಂತೇಳಿ ಈ ಖಾತಾವನ್ನು ಚೆಕ್ ಮಾಡ್ಕೊಳ್ಬೋದು. ಈ ರೀತಿ ಚೆಕ್ ಮಾಡಿಕೊಂಡು ಸಮಸ್ಯೆ ಇದ್ದರೆ ಆಯಾಯ ವಲಯದ ಸಹಾಯ ಕಂದಾಯ ಅಧಿಕಾರಿಗಳ ಕಚೇರಿಗೆ ಭೇಟಿ ಕೊಟ್ಟು, ಬೆಂಗಳೂರು ವನ್ಗಳಿಗೆ ಭೇಟಿ ಕೊಟ್ಟು ಇರುವಂಥ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಎಲ್ಲ ದಾಖಲಾತಿಗಳನ್ನು ಸರಿಯಾಗಿ ಕೊಟ್ಟಾದ ನಂತರ ಫೈನಲ್ ಈ ಖಾತಾವನ್ನು ಪಡೆಯೋದು ಕಂದಾಯ ಅಧಿಕಾರಿಗಳ ಕಚೇರಿಗೆ ಹೋಗಿ ಪಡೆಯಬಹುದು. ಅಥವಾ ಈ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಲಿಂಕಲ್ಲೇ ನಾವೇ ಕೂಡ ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಈ ರೀತಿಯಾಗಿ ಸಮಸ್ಯೆಗಳು ಬರ್ತಾ ಇರುವಂಥ ದೂರ ಆದಮೇಲೆ ಪರಿಹಾರವನ್ನು BBMP ಅವರು ಕಂಡುಕೊಂಡಿರುವಂಥದ್ದು. ಈಗಲೂ ಸಮಸ್ಯೆಗಳು ಹಾಗೇನೇ ಇದೆ. ಈ ಖಾತಾದ ಸಮಸ್ಯೆಗಳನ್ನು ಬೇಗ, ಗೊಂದಲಗಳನ್ನು ಪರಿಹಾರ ಮಾಡಿ ಜನರಿಗೆ ಈ ಖಾತೆಗಳು ಸಿಗೋ ರೀತಿಯಲ್ಲಿ BBMP ಮತ್ತಷ್ಟು ಕ್ರಮಗಳನ್ನು ವಹಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅರುಣ್, ಓಕೆ, ಈಗ ಜನ ಯಾರು ಕೂಡ ಈ ಖಾತಾ ಮಾಡಿಸ್ಕೊಳ್ಳಿಲ್ಲ ಅಂದರೆ ಆಗುವಂಥ ಸಮಸ್ಯೆ ಏನು ಅಂತ? ಅರುಣ್, ಈಗ ಜನರು ಈ ಖಾತಾವನ್ನು ಮಾಡಿಸ್ಕೊಳ್ಳದೆ ಇದ್ದರೆ, ಈ ಖಾತಾ ಇದ್ದರೆ ನಮ್ಮ ಜಾಗ, ನಮ್ಮ ಸೈಟು,
ನಮ್ಮ ಪ್ರಾಪರ್ಟಿ ನಮ್ಮ ಕೈಯಲ್ಲಿದೆ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಎಲ್ಲಿ ಬೇಕಾದ್ರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು, ಯಾವ ಕಡೆ ಹೋದ್ರೂ ಕೂಡ ನಮ್ಮ ಪ್ರಾಪರ್ಟಿಯ ಖಾತೆಗಳು ಈ ರೀತಿ ಇದೆ ಅಂತೇಳಿ ತೋರಿಸ್ಕೊಳ್ಬೋದು. ಒಂದು ವೇಳೆ ಅದನ್ನು ಮಾಡದೆ ಹೋದರೆ ಅವು ಅಕ್ರಮ ಆಗುವ ಸಾಧ್ಯತೆ ಇದೆ, ಬೇರೆಯವರು ಕಬಳಿಸುವ ಸಾಧ್ಯತೆ ಇದೆ. ಇವ್ರ ಬಳಿ ಯಾವುದೇ ರೀತಿಯ ಖಾತೆಗಳಿಲ್ಲ, ಏನಿಲ್ಲ, ಹಾಗಾಗಿ ಆ ಜಾಗವನ್ನು ಕಬಳಿಸುವಂಥದ್ದು, ಬೇರೆ ರೀತಿಯಲ್ಲಿ ಮಾರ್ಪಾಟು ಮಾಡುವಂಥದ್ದು ಅಥವಾ ಖಾತೆಗಳನ್ನು ಬದಲಾವಣೆ ಮಾಡುವಂಥದ್ದು, ಈ ರೀತಿಯೆಲ್ಲ ವ್ಯತ್ಯಾಸಗಳಾಗಿ ಜನರಿಗೆ ತೊಂದರೆ ಆಗುತ್ತೆ. ಆ ರೀತಿ ನಾಗರಿಕರಿಗೆ ಸಮಸ್ಯೆ ಆಗಬಾರ್ದು, ಅವರ ಕೈಯಲ್ಲೆಯೇ ಈ ಖಾತೆ ಇರಬೇಕು, ಖಾತೆಯನ್ನು ಸಿಗಬೇಕು ಅಂತೇಳಿ ಡಿಜಿಟಲೀಕರಣವನ್ನು ಮಾಡಿರುವಂಥದ್ದು. ಆಗುವಂಥ ಸಮಸ್ಯೆಗಳನ್ನು ತಪ್ಪಿಸೋದಕ್ಕೆ ಈಗ ಈ ಖಾತವನ್ನು ಮಾಡಿ BBMP ಈ ಖಾತಾ ಹಂಚಿಕೆಗೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ಸುಮಾರು 18ರಿಂದ 20 ಲಕ್ಷ ಈ ಖಾತೆಗಳನ್ನು ರೋಲ್ಔಟ್ ಮಾಡಿದೆ. ಆಯಾಯ ಸ್ಥಳ ಮತ್ತು ಮನೆಗಳು ಪ್ರಾಪರ್ಟಿ ಏನಿದ್ರೆ ಅಲ್ಲಿ GPS ಲಿಂಕನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ. ಎಲ್ಲರೂ ಈ ಖಾತವನ್ನು ಮಾಡಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಮಾಡಿಸ್ಕೊಳ್ಳದೆ ಇದ್ರೆ ಮುಂದೆ ಅದರಿಂದ ಸಮಸ್ಯೆಗಳಾಗ್ಬೋದು, ಭೂಗಳರಿಂದ ತಪ್ಪಿಸ್ಕೊಳ್ಬಹುದು ಅನ್ನುವಂಥ ಒಂದು ಉದ್ದೇಶದಿಂದ ಈಗ ತಂದಿರುವಂಥದ್ದು. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.